ಸಂಡೇ ಮಾರ್ನಿಂಗ್. ಶ್ರಾವಣ ಇರೋದ್ರಿಂದ ಇನ್ನು 2-3 ವೀಕ್ಸ್ ನೋ ನಾನ್ ವೆಜ್, ಓನ್ಲಿ ವೆಜ್ ಅಷ್ಟೇ. ಸೊ ಇವತ್ತಿನ ತಿಂಡಿಗೆ ನಾನು ಚಪಾತಿ, ಬೀಟ್ರೂಟ್ ಪಲ್ಯ, ಅನ್ನ ಮತ್ತು ಚಟ್ನಿಯನ್ನು ಮಾಡ್ತಿದ್ದೀನಿ. ಇವತ್ತಿನ ಚಟ್ನಿ ಸ್ವಲ್ಪ ಸ್ಪೆಷಲ್ಲು, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಚಟ್ನಿಯನ್ನು ಮಾಡಿದ್ದೀನಿ. ಚಟ್ನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಈ ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೆ ಎಲ್ಲರೂ ಕೂಡ ಬೆಳಗ್ಗೆ ತಿಂಡಿನ ತಿನ್ಕೊಂಡ್ವಿ, ಆದರೆ ಆಯುಷ್ ಮಾತ್ರ ತಿಂಡಿನ ತಿನ್ನಲಿಲ್ಲ. ಸೊ ಫ್ರೈಡ್ ರೈಸ್ ಬೇಕು ಅಂತ ಅಳ್ತಾ ಕೂತಿದ್ದ. ಹಾಗಾಗಿ ಒಂಚೂರು ಅವನಿಗೋಸ್ಕರ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಮನೇಲಿ ಕ್ಯಾಬೇಜ್ ಇತ್ತು, ಕ್ಯಾಬೇಜ್ನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಫ್ರೈಡ್ ರೈಸ್ಗೆ ಹಾಕ್ತೀನಿ. ಇನ್ನು ಉಳಿದಿರುವಂತಹ ಕ್ಯಾಬೇಜ್ನ ಹಾಗೆ ಎತ್ತಿಟ್ಟು ನಾಳೆ ಬೆಳಗ್ಗೆ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಆಯುಷ್ಗೋಸ್ಕರ ಸಿಂಪಲ್ ಆಗಿ ಒಂದು ಸ್ವಲ್ಪ ಫ್ರೈಡ್ ರೈಸನ್ನು ಮಾಡಿಕೊಟ್ಟೆ. ಅವನು ಕೂಡ ಊಟ ಮಾಡ್ಕೊಂಡ. ಹಾಗೆ ಬೆಳಗ್ಗೆ ಒಂದೆರಡು ಗುಬ್ಬಚ್ಚಿ ಇಲ್ಲಿ ಪ್ಲಾಸ್ಟಿಕ್ ಲೀವ್ಸ್ನ ಕಟ್ಟಿದ್ದೀನಲ್ವಾ, ಸೊ ಇಲ್ಲೊಂದು 10 ನಿಮಿಷ ಆಟ ಆಡ್ಕೊಂಡಿದ್ವು. ಅದನ್ನು ನೋಡಿಕೊಂಡು ಲಕ್ಕಿ ಮಾತ್ರ ತುಂಬಾ ಖುಷಿಯಾಗಿದ್ದ. ಹಾಗಾಗಿ ನಾನು ಮತ್ತು ಆಯುಷ್ ಇಬ್ಬರು ಸೇರಿಕೊಂಡು ಗುಬ್ಬಚ್ಚಿಗೋಸ್ಕರ ಗೂಡನ್ನು ರೆಡಿ ಮಾಡ್ತಿದ್ದೀವಿ. ಒಂದೆರಡು ಬಾಕ್ಸನ್ನು ತೊಗೊಂಡು ಗುಬ್ಬಚ್ಚಿ ಹೋಗಲಿಕ್ಕೆ ಹೋಲ್ನ ಮಾಡಿ ಅದಕ್ಕೆ ದಾರವನ್ನು ಕಟ್ತಿದ್ದೀವಿ. ಒಂದು ಮನೆ ಒಳಗಡೆ ಕಟ್ತಿದ್ದೀನಿ, ಮತ್ತೊಂದು ಮನೆ ಹೊರಗಡೆ ಕಟ್ತಿದ್ದೀನಿ. ಮನೆ ಹೊರಗಡೆ